ಏನಪ್ಪ ಮಾಡೋದು? ಇವ್ರು ನೋಡಿದ್ರೆ ಈಟೊತ್ತಾದ್ರೂ ಬರ್ಲಿಲ್ವಲ್ಲಪ್ಪೋ. ಏನ್ ಮಾಡೋದಂತ ಒಂದು ಗೊತ್ತಾಗ್ತಿಲ್ಲ ನನಗೆ. ಆ ಅಲ್ಲೇ ಸಿಮೆಂಟ್ ಎಲ್ಲ ಹಾಕ್ಬಿಟ್ಟು ಕಲಸ್ಬಿಟ್ಟಿದೀನಿ. ಎಷ್ಟೊತ್ತಂತ ಕಾಯ್ಕೊಂಡ್ ಕೂತ್ಕೊಂಡ್ಲಿ ಇವಾಗ ಇವರಿಗೆ. ಏನ್ ಮಾಡೋದು? ಬೋರಿಲ್ಲ ಅಂದ್ರೆ ಏನಪ್ಪ ಮಾಡೋದು? ಬಂದ್ರೆ ಹೆಂಗ? ಬೋರಿಲ್ಲ ಅಂದ್ರೆ ಏನ್ ಮಾಡೋಣ ಅಂತ ನಾನು ಅದೇ ಯೋಚನೆ ಮಾಡ್ತಿದ್ದೀನಿ. ಎಲ್ಲ ಅಧ್ವಾನ ಆಗ್ಬಿಡುತ್ತಲ್ಲ, ಎಲ್ಲ ವೇಸ್ಟ್ ಆಗ್ಬಿಡುತ್ತಲ್ಲ ಅಂತ. ವಾ ದೊಡ್ಡದಾಗ ಬೇರೆ ಹೇಳ್ಬಿಟ್ರು ಫೋನ್ ಮಾಡಿದ ತಕ್ಷಣ, ನೀನ್ ಸಿಮೆಂಟ್ ಎಲ್ಲ ಹಾಕ್ಬಿಟ್ಟು ಕಲ್ಸಿ ಎಲ್ಲ ರೆಡಿ ಮಾಡ್ಕೊಂಡು ಗುದ್ಲಿ ಬಾಣ್ಲೆ ಎಲ್ಲ ಇಟ್ಕೊಂಡ್ಬಿಟ್ಟು ಕುಂತೀರಿ ಶಂಕರಜ್ಜ, ಹಿಂಗ್ ರಪ್ಪನ್ ಬಂದ್ಬಿಡ್ತೀವಿ, ಹಿಂಗ್ ಇಲ್ಲೇ ಇದೀವಿ, ಇನ್ನೇನು ಅರ್ಧ ದಾರಿಲಿ ಇದೀವಿ ಅಂತ ಹೇಳ್ಬಿಟ್ರು. ನಾನ್ ನೋಡಿರಿ ಇನ್ನೇನು ಬರ್ತಾರಲ್ಲ ಅನ್ಕೊಂಡು ಅವ್ರು ಹೇಳಿದ್ ನೋಡಿ ಗ್ಯಾರಂಟಿ ಮಾಡ್ಕೊಂಡು ಎಲ್ಲ ಸಿಮೆಂಟ್ ಎಲ್ಲ ಕಲಸ್ಬಿಟ್ಟೆ. ಇವಾಗ ನೋಡಿದ್ರೆ ಒಬ್ರಾದ್ರೂ ಬರೋದು ಬೇಡವಾ? ಅಲ್ಲೇ ಒತ್ತಾಗ್ತಾ ಬೇರೆ ಬಂತು. ಹ್ಮ್ ಏನ್ ಮಾಡ್ಲಿ ಇವಾಗ? ಅದೇ ಯೋಚನೆ ಆಗ್ತೈತೆ ನನ್ಗಂತೂ ಅತ್ಲಾಗಿ. ಸುಮ್ಮಕ್ಕಾದ್ರೂ ಇದ್ದಿದ್ರು ಆಗ್ತಿತ್ತು. ಅವ್ರು ಬಂದಾದ್ಮೇಲೆ ಬೇಕಾದ್ರೆ ನಿಂಗೆ ಕಲ್ಸಿದ್ರೆ ಆಗುತ್ತೆ ಇನ್ನೇನಕ್ಕೆ ಅಂತ ಸುಮ್ಕಾರು ಇದ್ದಿದ್ರು ಆಗ್ತಿತ್ತು. ನಾನು ನೋಡು ಎಲ್ಲ ಕಲಸ್ಬಿಟ್ಟು ಈಗ ಎತ್ಲಾಗು ಇಲ್ದಾಗ ಮಾಡ್ಕೊಂಡು ಕುಂತೀನಲ್ಲ. ನಾನು ಹಾಳಾದವನತ್ಲಾಗಿ ಸುಮ್ಕಾರು ಇದ್ದಿದ್ರು ಆಗ್ತಿತ್ತು. ಆ ಅಲ್ಲ ಇಲ್ಲಿ ಸಿಮೆಂಟ್ ಕಲ್ಸಿ ನಮ್ಮ ಅಜ್ಜಿಗೆ ಬೇರೆ ಫೋನ್ ಮಾಡಿ ಹೇಳ್ಬಿಟ್ಟೆ, ಎಲ್ಲ ಕೆಲಸವ್ರು ಬರ್ತಾರ ಕಣೆ, ತಿಂಡಿ ರೆಡಿ ಮಾಡ್ಬಿಡು, ತಿಂಡಿ ರೆಡಿ ಮಾಡ್ಕೊಂಡು ಕಾಪಿ ಟೀ ಎಲ್ಲ ತಗೊಂಡ್ಬಂದ್ಬಿಡಿ ರಪ್ಪನ್ನ 9 ಗಂಟೆ ಅಷ್ಟೊತ್ತಿಗೆ. ಪಾಪ ಅವ್ರು ಕೆಲಸ ಮಾಡೋರಿಗೆ ಹೊಟ್ಟೆ ಹಸ್ಕೊಂಡಿರ್ಬಾರ್ದು ಅವರು. ಪಾಪ ಸುಸ್ತಾಗಂಗೆ ಆಗ್ಬಿಡುತ್ತೆ, ರಪ್ಪನ್ನ ತಿಂಡಿ ಮಾಡ್ಕೊಂಡ್ ಬಂದ್ಬಿಡುವ ಅಂತ ನಮ್ಮ ಅಜ್ಜಿಗೆ ಬೇರೆ ಹೇಳ್ಬಿಟ್ಟಿದ್ದೆ. ಅವ ಅಜ್ಜಿ ಅಲ್ಲ ಇನ್ನೇನು ತಿಂಡಿ ಮಾಡ್ಕೊಂಡು ಇನ್ನೇನು ರಪ್ಪನ ಬಂದ್ಬಿಡ್ತಾಳೆ. ಎಲ್ಲ ನೀನು ಅಧ್ವಾನ ಮಾಡೋದೇ ವೇಸ್ಟ್ ಮಾಡ್ಸೋದೇ ಕೆಲಸ ಮಾಡ್ತೀಯ ಅಂತ ಅವಜ್ಜಿ ಅಷ್ಟು ಕೋಪ ಮಾಡ್ಕೊಳುತ್ತೆ. ಏನೋ ನಾನೇ ಆ ಥರ ಮಾಡಿಬಿಟ್ಟೆ. ಒಂದ್ರಿಟು ಸುಮ್ಮಕ್ಕೆ ತಾಳ್ಮೆಯಿಂದ ಇರಬೇಕಿತ್ತು ನಾನು. ಎಂಥ ಕೆಲಸ ಆಗೋಯ್ತು ಇವಾಗ. ಏನು ಮಾಡಲಿ ಇವಾಗ? ಏನು ಮಾಡೋಕ್ಕಾಗಲ್ಲ. ಬರೋವ್ರಿಗೂ ಕಾಯಬೇಕು, ಇಲ್ಲ ಅಂದರೆ ಸುಮ್ಮಕ್ಕೆ ಇರಬೇಕು. ಇನ್ನೇನು ಮಾಡೋಣ? ಇಲ್ಲ ಒಂದು ಚೀಲದಲ್ಲಿ ಏನಾದರೂ ಹಾಕ್ಬಿಟ್ಟು ಸಿಮೆಂಟ್ ಚೀಲದಲ್ಲಿ ಹಾಕಿ ಎಲ್ಲ ಇಟ್ಬಿಡ್ತೀನಿ, ಬಂದವಾಗಲೇ ಬರಲಿ. ಇನ್ನೇನು ಮಾಡೋಣ? ಇವ್ರು ಹಿಂಗೆಲ್ಲ ಮಾಡ್ತಾರಂತ ನಾನಂತೂ ಅಂದ್ಕೊಂಡಿರಲ್ಲ ಕಣಿ, ಹೇಳು. ಇವೆಲ್ಲ ಆಗಿದ್ದೆ ಇವನಿದಾನಲ್ಲ ನಮ್ಮ ರಂಗಜ್ಜ. ರಂಗಜ್ಜನಿಂದಾನೆ ಇವೆಲ್ಲ ಆಗಿದ್ದು. ಸುಮ್ಮಕ್ ತೆಪ್ಪಗಾರ ಇರಲಿಲ್ಲ, ಏನಿಲ್ಲ ಅತ್ಲಾಗಿ. ನಾನು ಹೇಳ್ದೆ, ಕೆಲಸ ಮಾಡೋರು, ಮನೆ ಕಟ್ಟೋ ಹುಡುಗರು ಪರಿಚಯದವ್ರು ಇದಾರ ಕಳ್ಳ, ಸುಮ್ನಿರ್ಲ ರಂಗಜ್ಜ ಅಂತ ಹೇಳಿದ್ರೆ, ಇಲ್ಲೇ ಸುಮ್ಕಿರ್ಲ, ಏನು ಬೇಡ. ನಮ್ಮನೆ ಕಟ್ಟಿದ್ದು ಹುಡುಗರೆಲ್ಲ ಇದಾರೆ, ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಳ್ಳೆ ಹೊಂದಾಣಿಕೆಯಿಂದ ಮಾಡ್ತಾರೆ, ಹಂಗೆ ನೀಟಾಗಿ ಕೆಲಸ ಮಾಡ್ಕೊಡ್ತಾರೆ. ಸುಮ್ಕಿರು, ಒಂದ್ರಿಟ್ಟು ಹೆಚ್ಚು ಕಮ್ಮಿ ಆದ್ರೂ ಆರಾಮಾಗಿ ಮಾಡ್ಕೊಡ್ತಾರೆ ಅಂತ ಹೇಳಿ ಒಪ್ಸ್ಬಿಟ್ಟು ಹಿಂಗ್ ಮಾಡ್ತಿದಾರಲ್ಲ ಈ ಹುಡುಗರು. ಏನ್ ಮಾಡೋಣ ಹೇಳು? ನಾನು ಏನಿಲ್ಲ, ಹಿಂಗ್ ಹೇಳಿದ್ರೆ ಹಿಂಗಾದ್ರೆ ಸರಿ ಆಗಲ್ಲ. ನಮ್ಮ ರಂಗಜ್ಜಿದ್ದಾನಲ್ಲ, ಅವನಿಗೇನೆ ಅವನ ಕಡೆಯಿಂದಾನೆ ಫೋನ್ ಮಾಡಿಸ್ತೀನಿ ಇವಾಗ ಹೋಗ್ಬಿಟ್ಟು. ಅವನ ಕಡೆಯಿಂದಾನೆ ಫೋನ್ ಮಾಡಿಸಿರೇ ಸರಿ ಆಗೋದು. ನೋಡ್ಲಾ ರಂಗಜ್ಜ, ಹಿಂಗೆಲ್ಲ ಮಾಡಿದಾರಲ್ಲ, ನೀನ್ ಹೇಳ್ಬಿಟ್ಟೆ ಆ ಹುಡುಗರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರಂತ ನಾನು ಮಾಡ್ಲಿ ಅಂತ ಸುಮ್ಕಾಗ್ಬಿಟ್ಟೆ. ನೋಡಿರಿ ಹಿಂಗ್ ಮಾಡ್ತಿದಾರಲ್ಲ, ಇದು ಸರಿಯಲ್ಲ ರಂಗಜ್ಜ ಅಂತ ಅವನಿಗೆ ಕೇಳ್ತೀನಿ. ಅಲ್ಲ 2-3 ದಿವಸ ಹಂಗೆ ಸಿಮೆಂಟ್ ಎಲ್ಲ ಬರ್ತೀವಿ ಕಣಜ್ಜ ಕೆಲ್ಸಕ್ಕೆ, ಸಿಮೆಂಟ್ ಎಲ್ಲ ಕಲ್ಸಿರಜ್ಜ ಎಲ್ಲ ಹಾಕ್ಬಿಟ್ಟು ಅಂತ ಹೇಳೋದು, ಹಿಂಗೆಲ್ಲ ಅಧ್ವಾನ ಮಾಡಿಸೋದು ಸಾಲದಕ್ಕೆ. ನಮ್ಮ ಅಜ್ಜಿಗೆ ಬೇರೆ ತಿಂಡಿಗೆ ಬೇರೆ ಮಾಡಿಸಿದೀನಿ. ಅವ್ರು ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ತಿಂಡಿ ಎಲ್ಲ ಅಧ್ವಾನ ಆಗೋಗುತ್ತಲ್ಲ, ತಿಂಡಿನಾರ ತಿನ್ಕೊಂಡು ಹೋಗ್ಬಿಡ್ಲಿ ಅತ್ಲಾಗಿ. ನಮ್ಮ ಅಜ್ಜಿ ಬಂದು ಅದೆಷ್ಟು ಬೊಯ್ಯುತ್ತೋ ಏನೋ, ದಿನಾಲು ಬರೀ ಹಿಂಗೆ ಮಾಡ್ತಿರ್ತೀಯಲ್ಲ. ಒಂದ್ ದಿವಸ ಬಂದ್ರೆ 1 ವಾರ ಬರಲ್ಲ. ಏನ್ ಮಾಡೋಣ ನಾನು? ಎಷ್ಟು ದಿವಸ ಅಂತ ಇವರಿಗೆ ಹಿಂಗೆ ಅಯ್ಯ ಅನ್ನಿಸ್ತಾರೆ ಅತ್ಲಾಗಿ. ಇಲ್ಲ ಇವತ್ತು ಬರ್ಲಿ ಕರೆಕ್ಟಾಗಿ, ಇಲ್ಲ ಮಾಡ್ತೀವಿ ಅನ್ಬೇಕು ಕೆಲಸ, ಇಲ್ಲ ಅಂದ್ರೆ ಬೇರೆಯವ್ರಿಗೆ ಯಾರಿಗಾರು ಹೇಳ್ಬಿಡ್ತೀನಿ ಕಣ್ರಪ್ಪ, ಆಗಲ್ಲ ಅಂತ ಹೇಳ್ಬಿಡ್ರಿ, ಕರೆಕ್ಟಾಗಿ ಮಾಡದಿದ್ರೆ ಮಾಡ್ರಿ, ಇಲ್ಲ ಅಂದ್ರೆ ಬೇರೆ ಕಡೆ ಹೋಗ್ಬಿಡ್ರಿ, ನಾನು ಬೇರೆಯವ್ರ ಹತ್ರ ಹೇಳಿ ಕೆಲಸ ಮಾಡಿಸ್ಕೊಡ್ತೀನಿ ಕಣ್ರಪ್ಪ ಅಂತಾನೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಹಿಂಗಾದ್ರೆ ಆಗಲ್ ಕಣಪ್ಪ ನನ್ನ ಕೈಲಿ. ಓಹೋ ಇವ್ರು ಒಂದ್ ದಿವಸ ಬಂದ್ರೆ 2-3 ದಿವಸ ಬರಲ್ಲ, ಬರೀ ನಾಟಕ ಮಾಡೋದು. ಇವಾಗ ಬರ್ತೀವಿ, ನಾಳೆ ಬರ್ತೀವಿ ಕಣಜ್ಜ ಅಂತ ಹೇಳೋದು. ನನ್ಗೇನೋ ಇದ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು. ಎಷ್ಟಂತ ಅನ್ನಿಸ್ತಾರೆ. ಬರ್ಲಿ ತಡಿ, ಒಂದ್ರಿಟ್ಟು ಮಾಡ್ತೀನಿ ಇವಾಗ. ಇವ್ನು ರಂಗಜ್ಜಿ ಎತ್ಲ ಗೊತ್ತಾ, ಅವನ ಕಡೆಯಿಂದಾನೆ ಫೋನ್ ಮಾಡಿಸ್ತೀನಿ ಮೊದ್ಲು. ಅವನ ಕಡೆಯಿಂದಾನೆ ಫೋನ್ ಮಾಡಿಸಿದ್ರೆ ಸರಿ ಆಗೋದು. ಇಲ್ಲಾಂದ್ರೆ ಇವ್ರು ಮಾತು ಕೇಳಲ್ಲ ಇವರು. ನಾನು ಅತ್ಲಾಗಿ ಇನ್ನೇ ಬರ್ತಾರೆ ಯಾರ್ದಾರ ಒಪ್ಕೊಂಡಿರ್ತಾರ ಅತ್ಲಾಗಿ, ಇವತ್ತು ಬರ್ತಾರೆ ನಾಳೆ ಬರ್ತಾರಂತ ನಾನಿದ್ರೆ ಹಿಂಗ ಮಾಡೋದು ಇವ್ರು. ನೋಡೋಣ, ರಂಗಜ್ಜಾರ ಮಂತವ್ಲೋ ಯಾರ ಮಂತವ್ಲಾರ ಹೋಗಿ ಬರ್ತೀನಿ, ಇನ್ನೇನ್ ಮಾಡಕ್ಕಾಗುತ್ತೆ. ಅವನ ಕಡೆಯಿಂದಾನೆ ಫೋನ್ ಮಾಡಿಸಿದ್ರೆ ಸರಿ ಆಗ್ಬಿಡೋದು. ನನ್ನ ಫೋನೇ ಎತ್ತತಿಲ್ಲ, ಬೆಳಿಗ್ಗೆ ಮಾತ್ರ ಎತ್ತಾರೆ ಫೋನ್ನ. ರಪ್ಪನ್ನ ಎತ್ಬಿಟ್ಟು ಉಕ್ಕಣಜ ಕೆಲ್ಸಕ್ಕೆ ಬರ್ತೀವಿ, ತಿಂಡಿ ರೆಡಿ ಮಾಡ್ಸಿರು, ಸಿಮೆಂಟ್ ಎಲ್ಲ ಕಲ್ಸಿ ಎಲ್ಲ ರೆಡಿ ಮಾಡ್ಕಣಜ ಶಂಕರಜ್ಜ, ಈಗ ರಪ್ಪನ ಬಂದ್ಬಿಡ್ತೀವಿ ಅಂತ ಮಾತ್ರ ಡೈಲಾಗ್ ಹೊಡಿತಾರೆ. ಡೈಲಾಗ್ನ ಇವಾಗ ನೋಡಿದ್ರೆ ಫೋನು ಎತ್ತಲ್ಲ, ಏನು ಎತ್ತಲ್ಲ. ಅಲ್ಲ ಹಿಂಗ್ ಮಾಡ್ತಿರೋದು 2-3 ದಿವಸ ಆಯ್ತು ಹಿಂಗೆ. 3ನೇ ದಿವಸ ಇದು ಮಾಡ್ತಿರೋದಂಗೆ. ಎಷ್ಟು ದಿವಸ ಅಂತ ನಾನು ತಡಿಲಿ ಹೇಳ್ರಿ? ಬೇಜಾರಾಗಲ್ವ ನನಗೆ? ತಡಿ ಒಂದ್ರಿಟ್ಟು ಬರ್ಲಿ. ರಂಗಜ್ಜಂಗೋ ಗೌಡ್ರ ತಾವಳಂದಿನ ಫೋನ್ ಮಾಡಿಸಿರೇ ಸರಿ ಆಗೋದು ಇವರಿಗೆ. ಏನಲ್ಲ ಶಂಕರಜ್ಜ? ಓಹೋ ಎಲ್ಲ ಹೊಸ ಮನೆ ಕಟ್ತಿದ್ಯಾನಪ್ಪ. ಬೇಸ್ಮೆಂಟ್ ಗೀಸ್ಮೆಂಟ್ ಎಲ್ಲ ಜೋರಾಗಿ ಮಾಡಿಸ್ತಿದ್ಯಲ್ಲೋ ಶಂಕರಜ್ಜ.
ಹೆಂಗ ಮಾಡ್ರಪ್ಪ ಭಗವಂತ ಒಳ್ಳೇದು ಮಾಡ್ಲಿ. ಅವ್ನ ರಂಗಜ್ಜನು ಇನ್ನೇನೋ ಚೆನ್ನಾಗಿರೋ ಮನೆ ಕಟ್ಟಿಸ್ತಿದ್ದಾನೆ, ನೀನು ಕಟ್ಟಿಸ್ಕೊಳ್ತಿದ್ಯಾ. ಇರ್ರಪ್ಪ ಭಗವಂತ ಒಳ್ಳೇದು ಮಾಡ್ಲಿ. ನಾವು ಹೆಂಗಿದ್ರು ನಾವು 3 ಜನ ದೋಸ್ತಿಗಳು ಹೆಂಗ ಚೆನ್ನಾಗಿ ಇದೀವಿ. ನನಗೂ ಒಂಥರ ಖುಷಿ ಕಣ್ರಪ್ಪ. ವಾ ಏನ್ ಮಾಡ್ತಿದ್ಯಲ್ಲ ಶಂಕರಜ್ಜ ಇವಾಗ? ತಿರ್ಗಾ ಸಿಮೆಂಟ್ ಎಲ್ಲ ಕಲಸ್ಬಿಟ್ಟು ಅಲ್ಲ ರೆಡಿ ಮಾಡ್ಕೊಂಡಿದ್ಯಾ? ಕೆಲಸದವ್ರು ಬಂದಾರೇನೋ? ಆ ಯಾಕ ಗೊಯ್ಯ 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 ಅಂತ ಬೇರೆ ಯಾರಿಗೋ ಬೈಕಣ್ತಿರಂಗ್ ಬೇರೆ ಇದ್ದೆ. ಯಾಕ ಆ ಅಜ್ಜಿ ಮೇಲೆ ರೇಗಾಡ್ತಿದ್ಯೇನಪ್ಪೋ? ಸಾಕಜ್ಜಿ ಮೇಲೆ ತಿಂಡಿ ತಂದಿಲ್ಲ ಈಟೊತ್ತಾದ್ರು ಅಂತ. ಏನಾಯ್ತಲ್ಲ ರಂಗ ಶಂಕರಜ್ಜ? ಎಲ್ಲ ಗೌಡ್ರೆ, ಥೋ ಸುಮ್ಕಿರ್ರಿ ಗೌಡ್ರೆ. ಅತ್ಲಾಗಿ ಯಾತು ಆಗಿಲ್ಲ ಏನಿಲ್ಲ ಅತ್ಲಾಗಿ. ಗೌಡ್ರೆ ತಲೆ ಕೆಟ್ಟೋಗಂಗ ಆಗ್ಬಿಟ್ಟೈತ್ ಕಣ್ರಿ ಗೌಡ್ರೆ ನನಗೂ ಅತ್ಲಾಗಿ. ಹ್ಞೂ ಏನ್ ಮಾಡೋದು ಏನ್ ಬಿಡೋದು ಒಂದೂ ಗೊತ್ತಾಗ್ತಿಲ್ ಕಣ್ರಿ ಗೌಡ್ರೆ ನನಗಂತೂ ಅತ್ಲಾಗಿ. ಗೌಡ್ರೆ ಅಲ್ಲ ಕಣ್ರಿ ಗೌಡ್ರೆ, ಎಲ್ಲ ಬೇಸ್ಮೆಂಟ್ ಎಲ್ಲ ಆಗೈತೆ. ಹ್ಞೂ ಇನ್ನೊಂದು ರೀಟು ಈ ಕಡೆ ಮೂಲೆದೊಂದು ಬೇಸ್ಮೆಂಟ್ ಎಲ್ಲ ಕರೆಕ್ಟಾಗಿ ಇದು ಮಾಡಬೇಕು. ಒಂದು ಸ್ವಲ್ಪ ಪಾತಿ ಎಲ್ಲ ಕಟ್ಟೋಗ್ಬೇಕು, ನೀರು ಎಲ್ಲ ಈಗೆಲ್ಲ ಕ್ಯೂರಿಂಗ್ ಮಾಡ್ಬೇಕಲ್ವೇನ್ರಿ ಗೌಡ್ರೆ? ಎಲ್ಲ ಒಂದು ಸ್ವಲ್ಪ ಅರ್ಧಂಬರ್ಧ ಬೇಸ್ಮೆಂಟ್ ಮಾಡಿಬಿಟ್ಟು ಇವರು ಹುಡುಗರು ಒಂದ್ ದಿವಸ ಬಂದ್ರೆ ಗೌಡ್ರೆ 1 ವಾರ ಬರಲ್ಲ ಕಣ್ರಿ ಗೌಡ್ರೆ. ಇನ್ನು ಬೇಸ್ಮೆಂಟ್ಗೆ ಹಿಂಗ್ ಮಾಡ್ತಿದ್ದಾರೆ. ಇನ್ನು ಮುಂದೆ ಇನ್ನೇನೇನು ಮಾಡಬೇಡ ನೀವೇ ಲೆಕ್ಕ ಹಾಕಳ್ರಿ ಗೌಡ್ರೆ. ಬೇಜಾರಾಗುತ್ತಾ ಆಗಲ್ಲ ಹೇಳ್ರಿ ನನಗೆ. ವಾ ಅಲ್ಲೇ 3 ದಿವಸ ಗೌಡ್ರೆ ಹಿಂಗೆ ಮಾಡಿರೋದು. ಬರ್ತಿಂಗ್ ಕಣ ಶಂಕರಜ್ಜ ಅಂತ ಹೇಳ್ಬಿಡ್ತಾರ ಹುಡುಗರು. ನಾನು ಸಿಮೆಂಟ್ ಎಲ್ಲ ಕಲಸಿ ಬರ್ತಿಂಗ್ ಕಣಜ್ಜ, ಸಿಮೆಂಟ್ ಎಲ್ಲ ಕಲಸಿ ರೆಡಿ ಮಾಡ್ಕೊಂಡಿರೋಜ್ಜ ಅಂತ ದೊಡ್ಡದಾಗಿ ಬೇರೆ ಹೇಳ್ಬಿಡ್ತಾನೆ. ನಾನು ಇನ್ನೇನು ಬರ್ತಾರಲ್ಲ ಅಂದ್ಕೊಂಡು ನಾನು ಸಿಮೆಂಟ್ ಎಲ್ಲ ಕಲಸ್ಬಿಟ್ಟು ರೆಡಿ ಮಾಡಿಬಿಟ್ಟು ನಾವು ಇಟ್ಟೋಗ್ತೀವಿ. ಹ್ಞೂ ಗೌಡ್ರೆ ಇವೆಲ್ಲ ಬರ್ದಲೆ ಅರ್ಧಂಬರ್ಧ ಬಿಟ್ಬಿಟ್ಟು ಹಿಂಗೆಲ್ಲ ಅಧ್ವಾನ ಮಾಡಿಸ್ತಿದ್ದಾರೆ. ನಮ್ಮ ಅಜ್ಜಿಗೆ ಬೇರೆ ತಿಂಡಿ ಮಾಡಿರೇ ಬರ್ತಿದ್ದಾರೆ ಆ ಹುಡುಗರು ಕೆಲಸದವ್ರು ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿಗೂ ತಿಂಡಿ ಮಾಡಿಸಿಟ್ಟಿದ್ದೀನಿ ಗೌಡ್ರೆ. ಹ್ಞೂ ಆ ಅಜ್ಜಿ ಬಂದು ಈಗ ರೇಗಾಡುತ್ತೆ. ದೊಡ್ಡದಾಗಿ ಹೇಳ್ಬಿಟ್ಟೆ ಕೆಲಸದವ್ರು ಬರ್ತಾರಂತ ಎಲ್ಲಿ ಬಂದಿಲ್ಲ ಏನಿಲ್ಲ, ತಿಂಡಿ ಎಲ್ಲ ವೇಸ್ಟ್ ಆಗಲ್ವಾ ಅಂತ ನಮ್ಮ ಅಜ್ಜಿ ನನ್ನ ಮೇಲೆ ರೇಗಾಡುತ್ತೆ. ಗೌಡ್ರೆ ದಿನಾಲು ಹಿಂಗೆ ಮಾಡಿದ್ರೆ ಬೇಜಾರಾಗುತ್ತಾಗಲ್ಲ ಹೇಳ್ರಿ. ಅಲ್ಲ ಕಣ್ರಿ ಗೌಡ್ರೆ, ಇನ್ನು ಬೇಸ್ಮೆಂಟ್ಗೆ ಹಿಂಗ ಅಯ್ಯ ಅನ್ನಿಸ್ತಿದ್ದಾರೆ. ಇನ್ನು ಮುಂದೆ ಮನೆ ಕಟ್ಟುವಾಗ ಇನ್ನೂ ಎಷ್ಟು ಅಯ್ಯ ಅನ್ನಿಸಲ್ಲ ನೀವೇ ಹೇಳ್ರಿ ಗೌಡ್ರೆ. ಅದಕ್ಕತ್ಲಾಗೆ ಹೆಂಗ ನಿಮ್ ತಾವ್ಲೆ ಬರೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಹೆಂಗ ನೀವೇ ಬಂದ್ರಿ, ಏನಾದ್ರೂ ಒಂದ್ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡಿಸಿ ಹೋಗಿರಂತೆ ಬರ್ರಿ ಗೌಡ್ರೆ. ಹ್ಞೂ ಹೊತ್ತರಿಕೆ ನೋಡ್ದೇನ ಎಂತ ಕೆಲಸ ಮಾಡೋಗ್ತಿದಾರೆ ಈ ಹುಡುಗರು. ಅಲಕಲ್ಲ ಶಂಕರಜ್ಜ, ನಿನ್ಗೊಂದ್ರಿಟ್ಟು ಬುದ್ಧಿ ಬೇಡವಲ್ಲ ನಿನಗೆ? ಗೊತ್ತಿರೋ ಮನೆ ಕಟ್ಟೋ ಹುಡುಗರು ಇನ್ನು ಬೇಕಾದಷ್ಟು ನನಗೆ ಗೊತ್ತಿರೋರು ಇದ್ದಾರೆ. ನನ್ಗಾದ್ರೂ ಒಂದು ಮಾತು ಹೇಳೋದಲ್ವಲ್ಲ ಶಂಕರಜ್ಜ ನೀನು? ಅಲ್ಲಕ್ಕಳ್ಳ ನೋಡು, ಹಿಂಗೆಲ್ಲ ಸಿಮೆಂಟ್ ಎಲ್ಲ ಕಲಸ್ಬಿಟ್ಟು ಹುಡುಗರು ಕೆಲ್ಸಕ್ಕೆ ಬರಿಲ್ಲ ಅಂದ್ರೆ ಸುಮ್ಮನೆ ಎಲ್ಲ ವೇಸ್ಟ್ ಆಗೋದು ಕಳ್ಳೇಲಿ. ಇನ್ನು ಬೇಸ್ಮೆಂಟ್ಗೆನೇನೆ ಇವಾಗಲೇ ಹಿಂಗ ಅಯ್ಯ ಅನ್ನಿಸ್ತಿದ್ದಾರೆ, ಮುಂದೆ ಇನ್ನೆಷ್ಟು ಅಯ್ಯ ಅನ್ಸಲ್ಲ. ಇವನು ರಂಗಜ್ಜ ಅಲ್ವಾ ಹೇಳಿದ್ದು? ರಂಗಜ್ಜ ಮನೆ ಕಟ್ತವ್ರಲ್ಮೇನ್ರಿ ಹುಡುಗರು. ಲೇ ಶಂಕರಜ್ಜ, ತಡಿಯ ಹಂಗಾರೆ. ಆ ಹುಡುಗರು ಪಾಪ ಹಂಗಲ್ಲ, ಕೆಲಸ ಮಾಡ್ತಾರ ಅವರು. ಏನಂದ್ರೆ ಏನಾರ ತೊಂದ್ರೆ ಗಿಂದ್ರೆ ಆಗಿರ್ಬೇಕು, ಸಾಮಾನ್ಯಕ್ಕೆ ಬೇರೆಯವ್ರದ್ದು ಏನಾರ ಕೆಲ್ಸಕ್ಕೆ ಏನಾರ ಒಪ್ಕೊಂಡಿರ್ಬೇಕು. ಅಲ್ಲಕಳ್ಳ ಶಂಕರಜ್ಜ, ಏನಿದ್ರು ಮನುಷ್ಯರು ಅಂದಮೇಲೆ ತೊಂದರೆಗಳು ತಾಪತ್ರೆಗಳು ಎಲ್ಲ ಇರ್ತಾವ ಕಳ್ಳೆಲೈ. ಈಗ ಪಾಪ ಅವ್ರು ನಮ್ಮನೆ ಕೆಲಸ ಮಾಡ್ತೀವಿ ಕಟ್ತೀವಿ ಅಂದ ತಕ್ಷಣ ಅವ್ರಿಗೂ ಏನು ತೊಂದರೆ ಆಗಲ್ವಲ್ಲ. ಅವರು ನಮ್ಮಂಗೆ ಮನುಷ್ಯ ಕಂಡ್ರು. ತಡಿ ಒಂದ್ರಿಟ್ಟು ನೋಡೋಣ, ಬರ್ತಾರೆ. ತಾಳ್ಮೆಯಿಂದ ಇರು. ಯಾಕೆ ಹಿಂಗೆ ಆತರ ಮಾಡ್ತಿದ್ಯಾ? ನಿನ್ಗಂತೂ ತಾಳ್ಮೆನಿಲ್ಲ ಕಣ್ ಹೇಳ ಶಂಕರಜ್ಜ. ಅತ್ಲಾಗಿ ಸಮಾಧಾನದಿಂದ ಇರೋ ಒಂದ್ರಿಟ್ಟು ಬರ್ತಾರೆ. ನೋಡೋಣ, ಹಂಗೇನಾರು ಬರಿಲ್ಲ ಅಂದ್ರೆ ಬೇಕಾದ್ರೆ ಹೋಗ್ಬಿಟ್ಟು ಒಂದ್ಸಲಿ ಕಂಡೀಷನ್ ಆಗಿ ಹೇಳ್ಬಿಡೋಣ. ನೋಡ್ರಪ್ಪ, ಕೆಲಸ ಕರೆಕ್ಟಾಗಿ ಮಾಡೋದಿದ್ರೆ ಹೇಳ್ರಪ್ಪ, ಆಗ್ಲಿಲ್ಲ ಅಂದ್ರೆ ಇನ್ನೇನು ಬೇರೆಯವ್ರಿಗೆ ಯಾರ್ಯಾರ ಹೇಳ್ತೀವಿ ಬಿಟ್ಬಿಟ್ರಪ್ಪ ಅಂತನಾದ್ರೂ ಹೇಳೋಣಂತೆ. ಸುಮ್ಮನಿರು ಒಂದ್ರಿಟ್ಟು, ಆತರ ಬಿಡಬೇಡ. ಎಲ್ಲ ಶಂಕರಜ್ಜ ಇಲ್ಲೇ ಕಾಯ್ಕೊಂಡು ನಿಂತೈತ್ಕೊಳ್ಳಿ ಇನ್ನು. ಏನ್ ಶಂಕರಜ್ಜ, ಎಲ್ಲ ಸಿಮೆಂಟ್ ಎಲ್ಲ ಕಲ್ಸಕ್ಕೆ ಹೇಳಿದ್ದೆಲ್ಲ ಕಲ್ಸ್ಬಿಟ್ಟಿದ್ಯಾ? ಸರಿ ಆಯ್ತು. ಸರಿ ಕಣಪ್ಪ ಆಯ್ತು. ಶಂಕರಜ್ಜ, ನೆನ್ನೆ ಒಂದ್ರಿಟ್ಟು ನೀರು ಬೇರೆ ನಮಗೆ ಸಾಲ್ಟೇಜ್ ಆಗೋಯ್ತು. ನೀನು ಕರೆಕ್ಟಾಗಿ ಡ್ರಮ್ಮಲ್ಲಿ ಒಂದು ಸ್ವಲ್ಪ ನೀರ್ಗೀರೆಲ್ಲ ತುಂಬಿಸಿರಪ್ಪ ನಮಗೆ. ಕೆಲಸ ಅರ್ಧಂಬರ್ಧ ನಿಲ್ಲಿಸ್ಬಿಟ್ಟು ಹೋಗಂಗೆ ಆಗ್ಬಿಡುತ್ತೆ ಮತ್ತೆ. ಎಲ್ಲ ಕರೆಕ್ಟಾಗಿ ವ್ಯವಸ್ಥೆ ಮಾಡಿಬಿಡುವ. ನಡಿಯಪ್ಪ, ಆ ಕಡೆ ಮೂಲೆದೊಂದು ಐತೆ ಬೇಸ್ಮೆಂಟ್ ಅತ್ಲಾಗ ಕಟ್ಬಿಟ್ಟು ಅತ್ಲಾಗಿ ಇವತ್ತು ಮುಗಿಸ್ಬಿಡೋಣ ಅತ್ಲಾಗಿ. ಎಲ್ಲ ಪಾತಿ ಕಟ್ಟು ಹೋಗ್ಬಿಟ್ರೆ ನಾಳೆಯಿಂದ ಕ್ಯೂರಿಂಗ್ ಮಾಡ್ಕೊಳತ್ತಿ ವಜ್ಜ. ಶಂಕರಜ್ಜ, ಒಂದು ಅರ್ಧ ಗಂಟೆ ತಡ ಆಗೋಯ್ತು, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಒಂದು ಸ್ವಲ್ಪ ಗಾಡಿ ಅತ್ಲಾಗಿಂದ ಬರ್ತಿದ್ದು ನನ್ನ ಮಗಂದು, ಅದೇನಾಯ್ತಂದ್ರೆ ಪಂಚರ್ ಆಗ್ಬಿಡೋದೇನಜ್ಜ. ಪಂಚರ್ ಆಗ್ಬಿಟ್ಟು ಬೇಡಪ್ಪ ಪಜಿತಿ ಅತ್ಲಾಗಿ. ಅಷ್ಟು ದೂರಿಂದ ತಳ್ಕೊಂಬಂದು ಆಮೇಕಿಂದ ಪಂಚರ್ ಎಲ್ಲ ಹಾಕ್ಸಿ ಸ್ವಲ್ಪ ದೂರ ಬರ್ತೀವಿ ನನ್ನ ಗ್ಯಾಚಾರಕ್ಕೆ. ತಿರ್ಗಾ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ನಿನ್ಕೊಬಿಡೋದೇನಜ್ಜ. ತಿರ್ಗಾ ಅಷ್ಟು ದೂರ ತಳ್ಕೊಂಬಂದ್ಬಿಟ್ಟು ತಿರ್ಗಾ ಪೆಟ್ರೋಲ್ ಹಾಕಿಸ್ಕೊಂಡು ಬರೋ ಅಷ್ಟರಲ್ಲಿ ನೋಡಜ್ಜ ಇಷ್ಟೊತ್ತಾಯ್ತು. ನಾನು ಬೇಗನೆ ಬಂದ್ಬಿಡೋಣ ಅತ್ಲಾಗಿ. ಬಿಸಿಲಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಎದ್ದಡ್ಕೆಲ್ಲ ನೀನು ಬೇಗ ಬಂದ್ಬಿಟ್ಟು ಒಂಚೂರು ತಂಪ ಟೈಮಲ್ಲಿ ಕೆಲಸ ಮಾಡಿದ್ರೆ ಕೆಲಸ ಆಗುತ್ತಂತ ನಾನು ಅಪ್ಪನ ಎದ್ದು ಬಂದ್ರೆ ನೋಡಜ್ಜ ಶಂಕರಜ್ಜ ಎಂತ ಕೆಲಸ ಆಗೋಯ್ತು. ಆಯ್ತು, ಇವಾಗ ಬೇಜಾರು ಮಾಡ್ಕೋಬೇಡ. ನಡಿ ಆಯ್ತು ಹೋಗೋಣ. ಈಗ ನೀರು ತುಂಬ್ಕೊಂಬ ಮೊದಲು. ಎಲ್ಲ ಮಾಡ್ಕೊಳ್ತೀವಿ ರಪ್ಪನ ಎಲ್ಲ ಕಲ್ಸ್ಕೊಂಡು ಅತ್ಲಾಗಿ ಎಲ್ಲ ಇದು ಮಾಡ್ಕೊಳ್ತೀವಿ ನಾವು. ಬೇಸ್ಮೆಂಟ್ ಕಟ್ತೀವಿ, ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ಅಲ್ಲ ಕಣ್ಲ ಪಾಪ ಲೇ,
ಏನ್ರಲ್ಲ ಹುಡುಗರ ನೀವು ಹಿಂಗಯ್ಯ ಅನ್ನಿಸ್ತೀರಾ ನೀವು. ಈಗಡ್ರಪ್ಪ ನೀವು ಕರೆಕ್ಟಾಗಿ ಬರೋದಿದ್ರು ಬರ್ರಪ್ಪ, ಇಲ್ಲಾಂದ್ರೆ ಬೇರೆಯವ್ರಿಗಾರ ಹೇಳ್ಬಿಡ್ತೀನಿ ಅತ್ಲಕ್ಕೆ. ಯಾಕ್ಲ ಪಾಪ ಲೇ ಸೋಮಣ್ಣ, ಯಾಕ್ಲ ಹಿಂಗಯ್ಯ ಅನ್ನಿಸ್ತೀಯ ನೀನು? ನೆನ್ನೆ ಬಂದಿದೀಯ ಅಲ್ಲ, ಇವತ್ತು ಬೆಳಿಗ್ಗೆ ಎಲ್ಲ ಸಿಮೆಂಟ್ ಎಲ್ಲ ಕಲ್ಸಿರಜ್ಜ ಬರ್ತೀವಂತ ಬೇರೆ ಹೇಳಿದಿರಾ. ನೋಡಿರೆ ಸಿಮೆಂಟ್ ಎಲ್ಲ ಕಲ್ಸ್ಬಿಟ್ಟಿದ್ದೀನಿ ನಾನು ಅತ್ಲಗಿ. ಆಮೇಕಿಂದ ನೋಡಿದ್ರೆ ನೀವು ಅವಾಗ ಬರ್ತೀವಿ ಇವಾಗ ಬರ್ತೀವಿ ಫೋನೇ ರಿಸೀವ್ ಮಾಡ್ಲಿಲ್ವಲ್ರಲ್ಲ ಪಾಪ. ಫೋನ್ ಎತ್ತಿ, ಇಲ್ಲ ಕಣಜ್ಜಿ ಹಿಂಗೆ ಆಗೈತೆ ತೊಂದರೆ, ಬರ್ತೀವಿ ಅರ್ಧ ಗಂಟೆ ಏನು 1 ಗಂಟೆನೇ ತಡ ಆಗುತ್ತೆ ಕಣಜ್ಜ ಅಂತ ಹೇಳಿರೋನು. ಬೇಕಾದ್ರೆ ಕಾಯಿ ಅನ್ಕೊಂಡ್ರಪ್ಪ. ನೀವು ಫೋನ್ ಎತ್ತದಲ್ಲ, ನೀವು ಏನು ಹೇಳ್ದಲ್ಲ ಇದು ಮಾಡಿದ್ರೆ ನಮಗೆ ಬೇಜಾರಾಗುತ್ತಾ ಆಗಲ್ಲ ಹೇಳ್ರಪ್ಪ ನೀವೇ. ಏನ್ರಿ ಗೌಡ್ರ, ನೀವೇ ಹೇಳ್ರಿ ಗೌಡ್ರಿ. ಏನಂತ ತಿಳ್ಕೊಳ ನಾನು? ಕೆಲ್ಸಕ್ಕೆ ಬರ್ತಾರಂತ ತಿಳ್ಕೊಳನ, ಬರಲ್ಲ ಅಂತ ತಿಳ್ಕೊಳನ, ಏನಂತ ತಿಳ್ಕೊಳ್ರಿ ಹೇಳ್ರಿ. ಹೋಗ್ಲಿ ಬಿಡಲೇ ಶಂಕರಾಜ, ಆಯ್ತ್ಕೊಂಡ್ ಬಿಡು. ಏನ್ ಮಾಡ್ತೀಯಪ್ಪ ಈಗ? ಬೈಕಲ್ಲಿ ಬರುವಾಗ ಒಂದೇ ಸಂಖ್ಯೆ, ಬರುವಾಗೆಲ್ಲ ಒಂದೇ ಸಂಖ್ಯೆ ಇರುತ್ತೆಲ್ಲ ಶಂಕರಾಜ. ಹೆಚ್ಚು ಕಮ್ಮಿ ಆಗುತ್ ಕಣಪ್ಪ. ಈಗ ಬೈಕ್ ಏನೋ ಪಂಚರ್ ಆಗಿತ್ತು ಕಣಜ್ಜ ಅಂತ ಬೇರೆ ಹೇಳ್ತಿದ್ದಾರೆ ಹುಡುಗರು. ಪೆಟ್ರೋಲ್ ಖಾಲಿ ಆಗಿತ್ತು ಅಂತ ಹೇಳ್ತಿದ್ದಾರೆ. ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ಅಲ್ಲ ಕಳ್ಳ, ಒಪ್ಕೊಂಡಿರೋದು ಅವ್ರು ಕೆಲಸ ಮಾಡಕ್ಕೆ ಅಲ್ವೆಲ್ಲ ಬರೋದು ಶಂಕರಾಜ. ನಾವೇ ಅರ್ಥ ಮಾಡ್ಕೋಬೇಕು. ಲೇ ಹುಡುಗರ, ಲೇ ಪಾಪ ಸೋಮಣ್ಣ, ಯಾಕ್ಲ ಇಷ್ಟೊಂದು ತಡ ಮಾಡ್ತೀರಾ ನೀವು? ರಂಗಜ್ಜಾರು ನೋಡ್ರಲ್ಲ, ಎಷ್ಟು ಬಿರುನೆ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟು ಅತ್ಲಾಗ ರಪ್ಪನ ಕೊಟ್ಬಿಟ್ರೆ ಈ ವಜ್ಜಂತ ಇನ್ನೇನೋ ಇನ್ನೆಷ್ಟು ದಿವಸ ಆಗುತ್ತೆ. ಇನ್ನೇನು ಬೇಸ್ಮೆಂಟ್ ಆಗೋಯ್ತೆ, ಒಂದು ಮೂಲೆದೊಂದು ಮಾಡಿಬಿಟ್ಟು ಅತ್ಲಾಗ ಮುಗಿಸ್ಬಿಟ್ಟು ಅತ್ಲಾಗಿ ಎಲ್ಲ ಪಾತಿ ಎಲ್ಲ ಕಟ್ಬಿಟ್ಟು ಕ್ಯೂರಿಂಗ್ ಮಾಡೋದಕ್ಕೆ ಅತ್ಲಾಗಿ ಮುಗಿಸ್ ಹೋಗ್ಬಿಡ್ರಲ್ಲ ಪಾಪ ಅತ್ಲಾಗಿ. ಅದ್ಯಾಕೆ ಅಯ್ಯ ಸುತ್ತ ಬಳಸಿ ಇದು ಮಾಡಿಸ್ತೀರಾ ಅತ್ಲಾಗಿ? ರಪ್ಪನ ಮಾಡಿಬಿಡ್ರಿ ಅತ್ಲಾಗಿ. ಇನ್ನೊಂದು ಏನು ವಿಷಯ ಗೊತ್ತೇನೋ ಶಂಕರಾಜ? ನಮ್ಮ ತೋಟದ ಮನೆ ಶೆಡ್ ಐತಲ್ಲೋ, ತೋಟದ ಮನೆ ಹತ್ರ ಆ ಶೆಡ್, ಹಸ್ಕೂಲ್ ಶೆಡ್ ಎಲ್ಲ ಮಾಡ್ಕೊಟ್ಟಿದ್ದು ಇವ್ ನಮ್ಮ ಸೋಮಣ್ಣನೇ ಕಣಪ್ಪ. ನನಗೆ ಗೊತ್ತು, ಅವನು ಭಾಳ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾನೆ. ಇವತ್ತು ಕೆಲಸ ಮಾಡಿ ಇಷ್ಟು ದಿವಸ ಮುಗಿಸ್ಕೊಡ್ತೀವಿ ಕಣಜ್ಜ ಅಂತ ಹೇಳಿದ್ರೆ ಅವ್ರು ಪಕ್ಕಾ ಮಾಡ್ತಾರೆ ಅವರು. ಏನು ಅವರು ಇನ್ನು ಮುಂದೆ ಏನು ಇದು ಮಾಡಲ್ಲ ಹುಡುಗರು. ಏನು ಮಾಡ್ತೀಯ, ಸ್ವಲ್ಪ ತೊಂದರೆ ಆಗಿರ್ಬೇಕು ಅಷ್ಟೇ ಪಾಪ. ನೋಡಿ ಮಾಡ್ಕೊಡ್ರು ಅತ್ಲಾಗಿ. ಸರಿ ಕಣ, ಆಯ್ತು ಹೇಳ್ರಿ ಗೌಡ್ರೆ, ಮಾಡ್ಕೊಡೋಣ, ಅದಕ್ಕೇನಂತೆ. ಒಪ್ಕೊಂಡಿದೀವಿ ಅಂದಮೇಲೆ ಮಾಡ್ಕೊಡ್ಲೇಬೇಕಲ್ವೇನ್ರಿ ಗೌಡ್ರೆ? ಶಂಕರಾಜ, ಈಗ ನಿನ್ಕೊಂಡ್ರೆ ಆಗಲ್ಲ. ರಪ್ಪನ ಒಂದ್ರೇಟು ನೀರಿನ ವ್ಯವಸ್ಥೆ ಮಾಡ್ಬಿಡು. ಬೇಗ ಅತ್ಲಾಗಿ ನಾವು ಕೆಲಸ ಶುರು ಮಾಡ್ಕೊಳ್ತೀವಿ ಅತ್ಲಾಗಿ. ಹೊತ್ತು ಬೇರೆ ಆಗೋಯ್ತು, ಇನ್ನೂ ಎಷ್ಟೊತ್ತಂತ ಹಿಂಗೆ ನಿನ್ಕೊಳೋದು. ನೀನ್ ಬೇರೆ ಅರ್ಜೆಂಟ್ ಮಾಡ್ತಿದ್ಯಾ? ಬೇಗ ಅತ್ಲಾಗಿ ಮುಗಿಸ್ ಹೋಗ್ಬಿಡೋಣ ಶಂಕರಾಜ. ಸರಿ ಕಣ್ರಲ್ಲ ಪಾಪ, ಆಯ್ತು. ಪಾಪ ಈಗಳೆಲ್ಲ ಪಾಪ ಸಿಮೆಂಟು ಇನ್ನೊಂದು 4 ಮೂಟೆ ಆಯ್ತ್ಕೊಂಡ್ಲ ಪಾಪ. 4 ಚೀಲ ಐತೆ, ಆಗ್ಬಿಡುತ್ತೇನಪ್ಪ? ಏನೋ ಇನ್ನೂ ಒಂದು 4 ಚೀಲ ತರಿಸ್ಬೇಕಾ? ಬೇಡ ಬೇಡ ಬೇಡ, ಸಾಕಾಗುತ್ತೆ ಕಣಜ್ಜ. ಅದೇ ಮಸ್ತ್ ಆಗ್ಬಿಡುತ್ತೆ. ನೋಡೋಣ ಇನ್ನೇನು. ಈಗ ಬೇಸ್ಮೆಂಟ್ ಇವತ್ತು ಕ್ಲಿಯರ್ ಆಗ್ಬಿಡುತ್ತೆ. ಬೇಸ್ಮೆಂಟ್ ಎಲ್ಲ ಕಟ್ಬಿಟ್ಟು ಎಲ್ಲ ಪಾತಿ ಎಲ್ಲ ಕಟ್ಟೋಗ್ತೀನಿ. ಎಲ್ಲ ನೀರು ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಡ್ರಿ. ರೆಡಿ ಮಾಡಿಬಿಟ್ಟು ಸ್ವಲ್ಪ ದಿವಸ ಆಗಲಿ, ಹೇಳ್ತೀನಿ. ಇಂಥ ದಿವಸದಿಂದ ಕೆಲಸ ಶುರು ಮಾಡುವಾಗ ನಾನು ಒಂದು 2-3 ದಿವಸದ ಮುಂಚೆನೇ ಹೇಳ್ತೀನಿ. ಆಮೇಲಿಂದ ಸಿಮೆಂಟು ಎಲ್ಲ ತಗೊಂಬಂದು ಎಲ್ಲ ಮೆಟೀರಿಯಲ್ಸ್ ಎಲ್ಲ ಹಾಕ್ಕೊಂಡು ಇಟ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳಿರಂತೆ. ಇವಾಗೇನು ಅರ್ಜೆಂಟ್ ಇಲ್ಲ, ಸಾಕು 4 ಮೂಟೆ, ಅದೇ ಬೇಕಾದಷ್ಟಾಗುತ್ತೆ. ಇಲ್ಲಿ ಬೇರೆ ಕಲ್ಸ್ ಬೇರೆ ಇಟ್ಟಿದ್ಯಾ, ಸಾಕು ಬಿಡಜ್ಜ. ಆಗ ಗೌಡ್ರೆ, ಅಲ್ಲಿ ನೋಡ್ರಿ ನಮ್ ರಂಗಜ್ಜ ನೋಡ್ರಿ ಗೌಡ್ರೆ ಹೋಗ್ತಿರೋದು. ಅವ್ನ್ ಪಾಡಿಗೆ ಅವ್ನ್ ಸುಮ್ಮಕ್ಕೆ ಹೋಗ್ತಿದ್ದಾನಲ್ರಿ ಗೌಡ್ರೆ. ಈ ಕಡೆ ನೋಡ್ದಂಗೆ ಲೆಕ್ಕ ಹಾಕ್ರಿ. ಈಗಳದಲ್ಲೇ ಲೇ ರಂಗಜ್ಜ, ಲೇ ಕಲಿಬೇಕಲ್ಲ ನಿಂತವ ಬುದ್ಧಿನ. ಬಾರ್ಲಾ ಇಲ್ಲಿ, ಎತ್ಲಾಗ ಹೋಗ್ತಿದ್ಯಾ? ಬಾರೋ ಇಲ್ಲಿ. ನೋಡ ನಾನು ಗೌಡ್ರು ಇವರೆಲ್ಲಾರು ನೀನ್ ಇಲ್ಲೆಲ್ಲ ಮಾತಾಡ್ಕೊಂಡು ನಿಂತಿದೀವಿ. ಒಂದ್ರಿಟ್ಟು ನಮ್ಮ ಮನೆ ಕಡೆ ತಿರುಗು ನೋಡ್ದಂಗೆ ಹೋಗ್ತಿದ್ಯಲ್ಲೇ ರಂಗಜ್ಜ. ಬಲು ಕಲ್ತ್ ಬಿಟ್ಟಿದ್ಯಾಕಲ್ಲ. ಬಾರ ಇಲ್ಲಿ. ಏನಾಯ್ತಲ್ಲ ಶಂಕರಾಜ, ಹಿಂಗ್ ಕೂಕಡ್ತಿದ್ಯೋ? ಅಯ್ಯ ನೀನ್ ಮುಂದೆ ಎಲ್ಲ ಹೋಗೋದು ಬೇಡವೇನೋ? ನಾನು ಎಲ್ಲೋದ್ರು ನೀನು ಮಾತಾಡ್ಸ್ಕೊಂಡೆ ಹೋಗ್ಬೇಕಾ? ಒಂದ್ರಿಟ್ಟು ನಮ್ ಕುರಿ ಮರಿಗೆ ಒಂದ್ರಿಟ್ಟು ಮೇವು ಕುಯ್ಕೊಂಬರೋದಂತ ಹೋಗ್ತಿದ್ಯಾ? ತಡಿಯೋ, ಸೊಪ್ಪು ಕುಯ್ಕೊಂಬರೋದಂತ ಹೋಗ್ತಿದೀನಿ. ಇವ್ನು ನೋಡಿರ, ಇವನು ಇವನು ಬಾರ್ಲ ಇಲ್ಲಿ ಅಂತ ಕರಿತಾನೆ. ಏನಾಯ್ತು ಹೇಳಿ, ಇವಾಗ ಏನಾಗ್ಬೇಕಿತ್ತು? ನೋಡಿ ಇವನ್ನ ಮಾತಾಡ್ಸೋನಂತ ಕರೆದ್ರೆ ರೇಗಾಡ್ತಿರೋದು. ಸರಿ ಕಣ, ಆಯ್ತು ಬಿಡಪ್ಪ ಅತ್ಲಾಗಿ. ಹೋಗ್ಲಿ ಅತ್ಲಾಗಿ ಮಾತಾಡ್ಸ್ಬೇಡ. ಹೋಗ್ ನಿನ್ ಪಾಡಿಗೆ ನೀನು ಅದೇನ್ ಕೆಲಸ ಮಾಡ್ಕೊ ಹೋಗು. ನಮ್ ರಂಗಜ್ಜ ಅಂತ ಕರೆದ್ರೆ ನಮ್ಮ ಅಜ್ಜಿ ಇನ್ನೇಂದು ತಿಂಡಿನೂ ಟೀ ತಗೊಂಬರುತ್ತೆ. ಒಂದ್ರಿಟ್ಟು ಟೀಗಿ ಕುಡ್ಕೊಂಡು ಹೋಗ್ಲಿ. ನಮ್ ರಂಗಜ್ಜ ಗೌಡ್ರು ಬಂದಾರ ಅಂತ ಕರೆದ್ರೆ ನನ್ ಮೇಲೆ ನೇನೆ ರೇಗಾಡ್ತಿದ್ಯಲ್ಲ. ಪರವಾಗಿಲ್ಲ ಕಳ್ಳ ನೀನು ಒಂದ್ರಿಟ್ಟು. ಸರಿ ಕಣ, ಆಯ್ತು ಬಿಡಪ್ಪ. ಹಂಗಲ್ ಕಳ್ಳಲೇ ಶಂಕರಾಜ, ನನಗೂ ಒಂದ್ರಿಟ್ಟು ಕೆಲ್ಸಗಳಿದಾವ್ ಕಳ್ಳ. ಮಂತವಾಗ ಕೆಲಸ ಮಾಡ್ಬೇಕು, ತೋಟತಾವೆಲ್ಲ ಕೆಲಸ ಮಾಡ್ಬೇಕು. ಒಂದ್ರಿಟ್ಟು ಕುರಿ ಮರಿಗಳಿಗೆಲ್ಲ ಮೇವು ಕುಯ್ಕೊಂಬರೋದಂತ ಹೋಗ್ತಿದೀನಿ. ಅಲ್ಲ ನೀನು ಒಂದೇ ಸಂಖ್ಯೆ ರಂಗಜ್ಜೋ ಅಂತ ಕೂಕೊಂಡ್ರೆ ನನ್ ಏನಾಗೈತಂತ ನನ್ಗೆ ದಿಗ್ಲಾಗ್ಬಿಟ್ಟು ಓಡ್ ಬರ್ತಿದೀನಿ. ಏನಾಯ್ತಪ್ಪ ಭಗವಂತ ಅಂತ. ಇನ್ನ ಕೆಲ್ಸ ಎಲ್ಲ ಜೋರಾಗಿ ಮಾಡಿಸಿದ್ಯಲ್ಲಪ್ಪ, ಮಾಡ್ರಪ್ಪ.
ಬರ್ತೀನಿ ಕಣಿ ಹೇಳ, ಆಮೇಕಿಂತ ಪುರ್ಸತ್ ಆದ್ಮೇಲೆ ಬರ್ತೀನಿ. ಇವಾಗ ನನಗಂತೂ ದೇವರಾಣೆಗಳು ಪುರ್ಸತ್ ಇಲ್ಲ ಕಳ್ಳ ಶಂಕರಜ್ಜ, ಅರ್ಥ ಮಾಡ್ಕ. ಆಮೇಕಿಂತ ಬರ್ತೀನಿ ಕಣಿ ಹೇಳು. ಇನ್ನೇನು ಬೇಸ್ಮೆಂಟ್ ಎಲ್ಲ ಮುಗಿತಾ ಬಂತಲ್ಲ, ಇನ್ನೇನು ಮಾಡಿಸು ನೋಡಿ ಚೆನ್ನಾಗಿ. ನಮ್ಮನೆ ಕಟ್ತಾರಲ್ಲ ಏನಪ್ಪ ಸೋಮಣ್ಣ ಅವರೆಲ್ಲ ಭಾಳ ಚೆನ್ನಾಗಿ ಕಟ್ತಾರೆ. ನೀನು ಅವ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ಹೋಗಿ ಆರಾಮಾಗಿ ಕುತ್ಕೊ ಹೋಗು, ಎಲ್ಲಾರ ನೆರಳಲ್ಲಿ ಸುಮ್ಮಕ್ಕೆ ಹಾಕಿಲ್ ನಿಂತೀಯ ಇನ್ನೇನು. ಗೌಡ್ರೆ, ಹೊಲದ ಕಡೆ ಹೋಗ್ತಿದ್ದೀನಿ, ಬರ್ತೀನೇನ್ರಿ ಗೌಡ್ರೆ? ಬರ್ತೀರಾ? ತಿಂಡಿ ತಿನ್ಕೊಂಡ್ರ ಏನ್ ತಿಂದಿಲ್ವಾ ಇನ್ನು? ಎಲ್ಲ ಆಯ್ತು ಕಳ್ಳ ರಂಗಜ್ಜ, ತಿಂಡಿ ತಿನ್ಕೊಂಡೇನೆ ಹಂಗೆ ಆಡ್ಕೊಂಡ್ ಬರೋದಂತ ಬಂದೆ. ಅದೇ ಮತ್ತೆ ಶಂಕರಾಜ ಇಲ್ಲಿ ಕೆಲಸ ಮಾಡಿಸ್ತಿದ್ನಲ್ಲ, ಮನೆ ಕಟ್ಸೋದೆಲ್ಲ ರೆಡಿ ಮಾಡಿಸ್ತಿದ್ನಲ್ಲಪ್ಪ, ಅದಕ್ಕೆ ಹಿಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಈಗ ಮಾತಾಡ್ಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅದಕ್ಕೂ ಕೋಪ ಮಾಡ್ಕೊಂಡ ಕಳ್ಳೆ ಅವನು. ನೋಡು ಗೌಡ್ರು, ನಾನು ಮನೆ ಕಟ್ಸ್ತಿರೋ ಹೊಟ್ಟೆ ಕಿಚ್ಚಿಗೆ ನನಗೆ ನೋಡಿದ್ರು ನೋಡ್ದಂಗೆ ಹಂಗೆ ಹೋಗ್ತಿದಾರಲ್ಲ ಲೆಕ್ಕ ಹಾಕು ಅಂತ ಅದಕ್ಕೂ ಬೇಜಾರು ಮಾಡ್ಕೊಳ್ತಾನೆ. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮಲ್ಲಿ ರಪ್ಪನ ಆಗ್ಬಿಡುತ್ತೆ ಕಳ್ಳಿ. ರಂಗಜ್ಜೋ, ತಿಂಡಿ ಏನು ಅದೆಷ್ಟು ಬೇಗನೆ ಆಗ್ಬಿಡುತ್ತೆ. ಯಾಕಂತೀಯ, ನಾನ್ ಬೇರೆ ಶುಗರ್ದು ಬೇರೆ ಮಾತ್ರೆ ನುಂಗ್ಬೇಕು ನೋಡು. ರಪ್ಪನ ಮಾತ್ರೆ ನುಂಗ್ಬಿಟ್ಟು ರಪ್ಪನ ತಿಂಡಿ ತಿನ್ಬಿಟ್ಟು ಅಡಾಡ್ಕೊಂಡ್ ಬರ್ತೀನಿ. ಸರಿ ಆಯ್ತು, ಬಾ ಹೋಗೋಣ, ನಾನು ಬರ್ತಿದ್ದೀನಿ ಇನ್ನೇನು. ಎಲ್ಲ ಲೇ ರಂಗಜ್ಜ, ತಡಿಯಲ್ಲ ಒಂದ್ರಿಟ್ಟು. ಏನ್ ಅಂತ ಅರ್ಜೆಂಟ್ ಏನಿಲ್ಲ, ಸುಮುಕ್ ದಿರು ಒಂದ್ರಿಟ್ಟು. ಓಹೋ, ಇವನು ಹೋಗ್ದಲ್ಲ ಆ ಗೌಡ್ರಿಗೂ ಬೇರೆ ಕರ್ಕೊಂಡು ಹೋಗ್ತಿದ್ದಾನೆ. ತೆಪ್ಪಗ್ ನಿನ್ಕಳ್ಳ ಒಂದ್ರಿಟ್ಟು. ಟೀಗಿ ಕುಡ್ಕೊಂಡು ಹೋಗು ಅಂತೆ. ಓಹೋ, ಏನ್ ಅಂತ ಅರ್ಜೆಂಟ್ ಏನಾಯ್ತಲ್ಲ ನಿನ್ಗೆ? ಸುಮುಕ್ ನಿನ್ಕ ಬಂದ್ರಿಟ್ಟು. ನಾನು ಮಾತ್ರ ನೀವು ಕೆಲಸ ಮಾಡಿಸ್ಬೇಕಾದ್ರೆ ಬಂದ್ಬಿಟ್ಟು ಗಡ್ಲೆ ನಿನ್ಕಣಲ್ವಾ? ನಮ್ಮನೆ ಕೆಲ್ಸಕ್ಕೆ ಏನಾರು ಬಂದು ನೋಡ್ಕೊಂಡು ಒಂದ್ ಗಳಿಗೆ ನಿನ್ಕಳ್ರಿ. ಅಲ್ಲಿ ಹೆಂಗ್ ಮಾಡ್ಸನ್ ಏನು ಎತ್ತ ಅಂತ ನೋಡ್ತಾರಂತ ನಾನು ಹೇಳಿರೆ ಅಲ್ಲಿ ಬರ್ತಾನೆ ಅಲ್ಲಿ ಹೋಗ್ತಿದ್ರಲ್ಲ, ಲೆಕ್ಕ ಹಾಕಲ್ರಿ. ಗೌಡ್ರೆ, ಟೀ ಕುಡ್ಕೊಂಡು ಹೋಗಿರಂತೆ. ತಡಿಯಲ್ಲ ರಂಗಜ್ಜ, ಟೀ ಕುಡ್ಕೊಂಡು ಹೋಗುವಂತೆ. ಏನಂತ ಅರ್ಜೆಂಟು? ಸುಮಕ್ ನಿನ್ಕೊಳ್ಳೋ ಒಂದ್ರಿಟ್ಟು. ಶಂಕರಾಜು, ಡ್ರಮ್ಮಲ್ಲಿ ನೀರು ತುಂಬ ಕೇಳಿದ್ದೆ, ತುಂಬಿದ್ಯೇನಜ್ಜು? ಇಲ್ಲ ನೆನ್ನೆನೂ ನೀರು ತುಂಬಿರಲ್ಲ ಕಣಜ್ಜ. ನೀನು ಒಳ್ಳೆ ಹಿಂಸೆ ಮಾಡಿಸ್ತೀರಪ್ಪ ಅತ್ಲಾಗಿ. ನೆನ್ನೆನೂ ಸರಿಯಾಗಿ ಕೆಲಸ ಮಾಡೋಕ್ಕಾಗಲಿಲ್ಲ, ಏನಿಲ್ಲ, ಬರೀ ನೀರು ಹಿಡಿಯೋದೇ ಆಗೋಯ್ತು. ಒಂದ್ರಿಟ್ಟು ಡ್ರಮ್ಮಲ್ಲಿ ನೀರು ತುಂಬಿದ್ಯಾ? ಇಲ್ಲ ಇವತ್ತೂನು. ಹೋಗಜ್ಜ, ಒಂದ್ರಿಟ್ಟು ನೀರಿನ ವ್ಯವಸ್ಥೆ ಮಾಡ್ಬಿಡು ನಮ್ಗೆ. ತಡಿಯಲ್ಲ ಪಾಪ, ಇನ್ನು ನೀರ್ ಬಿಟ್ಟಿಲ್ಕೊಂಡು ತಡಿಯೋ. ಮೋಟ್ರ್ ಲೈನ್ ಬರ್ಲಿ, ಮೋಟ್ರ್ ಆನ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಪೂರಾ ಇಲ್ಲಿ ಡ್ರಮ್ಮಲ್ಲಿ ನೀರು ತುಂಬಬೇಕು. ಹಂಗೆ ನೀರು ಬಿಟ್ಟಿದ್ದೀನಿ. ಇನ್ನೇನು ಪೈಪ್ ಕಲೆಕ್ಷನ್ ಎಲ್ಲ ಕೊಟ್ಟಿಲ್ವಲ್ಲ, ನೋಡಲಿ ಪೈಪ್ ಎಲ್ಲ ಅಲ್ಲೇ ಐತೆ. ನೀನು ನೀರು ತುಂಬಿಸ್ತೀನಿ, ಸುಮ್ಕಿರು. ಆ ಥರ ಮಾಡಬೇಡ ಪಾಪ. ಬರೋಲ್ಲ, ಇನ್ನೇನು ಬರೋದು ಬಂದಿರೋತ್ಲಾಗಿ ಇನ್ನೇನು ಕರೆಂಟು ಬರುತ್ತೆ, ಅಷ್ಟರಲ್ಲಿ ನೀರು ತುಂಬಿಸ್ತೀನಿ. ಅಷ್ಟರಲ್ಲಿ ತಿಂಡಿ ತಿನ್ಕೊ ಬರ್ರಪ್ಪ. ನಿಮ್ಮ ಅಜ್ಜಿ ಇನ್ನೇನು ತಿಂಡಿ ತಗೊಂಡ್ಬರುತ್ತೆ ಅತ್ಲಾಗಿ. ತಿಂಡಿ ತಿನ್ಕೊಂಡು ಒಂದೇ ಸಲ ಕೆಲಸ ಶುರು ಮಾಡ್ಕೊಳ್ಳಿರಂತೆ. ಬೇಡ ಕಣಜ್ಜು ಶಂಕರಜ್ಜ, ನಾವು ತಡ ಆಯ್ತಲ್ಲ, ಅದಕ್ಕೆ ಅಲ್ಲೇ ಹೋಟ್ಲ ಹತ್ರ ತಿಂಡಿ ಮಾಡ್ಕೊಂಡ್ ಬಂದು. ತಿಂಡಿ ಗಿಂಡಿ ಏನು ಬೇಡ ಇವಾಗ, ಸುಮ್ಕಿರು. ಸದ್ಯಕ್ಕಿಗೆ ಒಂದ್ರಿಟ್ಟು ಟೀಗಿ ಇದ್ರೆ ಕೊಟ್ಬಿಡ್ರಿ, ಟೀ ಕುಡ್ಕೊಂಡು ಕೆಲಸ ಶುರು ಮಾಡ್ಕೊಳ್ತೀವಿ. ಇನ್ನೇನು ತಿಂಡಿ ಗಿಂಡಿ ಏನು ಬೇಡ, ಇವಾಗಿನ ಹೊಟ್ಟೆ ತುಂಬಾ ತಿನ್ಕೊಂಡ್ ಬಂದಿದ್ದೀವಿ. 2 ಇಡ್ಲಿ 2 ವಡೆ ಎಲ್ಲ ತಿನ್ಕೊಂಡ್ ಬಂದಿದ್ದೀನಿ ನಾನಂತೂ ಅತ್ಲಾಗಿ. ನನ್ಗಂತೂ ಹೊಟ್ಟೆ ತುಂಬ ಇತ್ಕಣಪ್ಪ, ನಾನಂತೂ ತಿನ್ನಲ್ಲ. ಈ ಕೆಲಸ ಶುರು ಮಾಡ್ಬಿಡ್ತೀನಿ ನಾನು ಇವಾಗ. ನೋಡ್ದೇನಪ್ಪ ಈ ಹುಡುಗರ್ನ. ಅಲ್ಲ ಕಂಡ್ರು, ತಿಂಡಿ ತಿನ್ನಲ್ಲ ಅಂತ ಹೇಳ್ತಿದಿರಲ್ಲ. ನಿಮ್ಮ ಅಜ್ಜಿಗೆ ತಿಂಡಿ ಮಾಡ್ಕೊಂಡ್ ಬಂದ್ಬಿಡಮ್ಮ, ಹುಡುಗರು ಬರ್ತಾರೆ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟಿದ್ದೀನಿ. ಇವಾಗ ತಿನ್ನಿಲ್ಲ ಅಂದ್ರೆ ಆ ಅಜ್ಜಿ ನನ್ಗೆ ಬಿಡುತ್ತೆ ಅಂದ್ರಲ್ಲ. ಲೈಲೇ ಪಾಪ, ನಿಮ್ ದಮ್ಮಯ್ಯ ಅಂತೀನಿ, ತಿಂಡಿ ತಿನ್ಕೊಂಡ್ರಲ್ಲ ಒಂದು ಈಟೇಟರ್ ಆದ್ರೂ ಆ ಅಜ್ಜಿ ರೇಗಾಡೋದ್ ಕಣೋ. ಆ ಹುಡುಗರು ತಿನ್ನಲ್ಲ ಏನಿಲ್ಲ, ಸುಮ್ಮಕ್ಕೆ ಯಾಕೆ ತಿಂಡಿ ಮಾಡಿಸ್ತೀಯ ನೀನು? ಬರೀ ಅಧ್ವಾನ ಮಾಡೋದ್ ಕೆಲಸನೇ ಮಾಡ್ತೀಯ ಅಂತ ನನ್ನ ಮೇಲೆ ರೇಗಾಡತ್ಕೊಂಡ್ರಲ್ಲ. ಲೇ ಪಾಪ, ಎಷ್ಟಾಗುತ್ತೋ ಅಷ್ಟು ತಿಂಡಿ ತಿನ್ಕೊಂಡ್ರಲ್ಲ. ಲೇ ಅಲ್ಲ ಕಂಡ್ರಲ್ಲ, ನಿಮಗೆ ತಿಂಡಿ ಮಾಡಿಸಿರ್ತೀನಿ ಇಲ್ಲೇ ಅಂತ ಹೇಳಿದ್ದೆ ತಾನೆ. ಅದೇ ಹಾಕ್ರಲ್ಲ, ಅಲ್ಲಿ ತಿಂಡಿ ತಿನ್ಕೊಂಬಂದ್ರಿ ನೀವು. ಬೋರಿ ಮಾಡವೆಲ್ಲ ಇಂಥವೇ ಕಂಡ್ರಲ್ಲ ನೀವು. ಶಂಕರಜ್ಜ, ಒತ್ತು ಬೇರೆ ಆಗಿತ್ತಲ್ಲ ಅತ್ಲಾಗಿ, ಅದಕ್ಕತ್ಲಾಗಿ ನೀವು ಸಾಮಾನ್ಯಕ್ಕೆ ಬರಲ್ಲ ಅನ್ಕೊಂಡು ಎಲ್ಲಿ ತಿಂಡಿ ಮಾಡಿರಲ್ವೋ ಏನೋ ಅನ್ಕೊಂಡು ನಾನು ಸುಮ್ಮನೆ ಯಾಕೆ ನಿಮ್ಗೆ ಅಯ್ಯೋ ಅನ್ಸನ ಅಂತ ಹಿಂಗೆ ಮಾಡಿಬಿಟ್ಟೆ ಕಣಜ್ಜ. ಆಯ್ತು, ಇವಾಗ ಬೇಜಾರು ಮಾಡ್ಕೊಬೇಡ, ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ತಿಂಡಿ ಅಂತೂ ತಿನ್ನಕ್ಕಾಗಲ್ಲ, ನನಗಂತೂ ಹೊಟ್ಟೆ ತುಂಬ ಐತೆ. ಅವನು ತಿಂತಾನೆ ಕೇಳು. ಲೇಪಾ ಇವನೇ ತಿನ್ಲ, ನೀನೇ ಒಂದ್ರಿಟ್ಟು. ನನ್ನ ಕೈಲಂತೂ ಆಗಲ್ಲ ಕಳ್ಳಿ. ಸುಮ್ಕಿರ ನಾವು, ನಾನೆಲ್ಲಿ ತಿಂಡಿ ತಿಂತೀನಿ, ನನ್ನ ಕೈಲಾಗಲ್ಲ ಕಣಪ್ಪ. ಸಾಕಣ್ಣ, ಇಡ್ಲಿ ಅಂತ ಹೇಳಿರೋನು ಇನ್ನೊಂದು 2 ಪ್ಲೇಟ್ ಇಡ್ಲಿ ತಿನ್ನಿಸ್ಬಿಟ್ಟೆ, 2-3 ಇಡ್ಲಿ ತಿನ್ಬಿಟ್ಟೆ, 2-3 ವಡೆ ಬೇರೆ ತಿನ್ಬಿಟ್ಟೆ, ಬಜ್ಜಿ ಬೋಂಡ ಎಲ್ಲ ತಿನ್ಬಿಟ್ಟೆ. ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಿಟ್ಟೈತೆ ಕಣಪ್ಪ. ನನ್ನ ಕೈಲಂತೂ ನಾನಂತೂ ತಿನ್ನಲ್ಲ ಕಣ ಶಂಕರಜ್ಜ. ಇರ್ಲಿ ಬಿಡು. ಅಜ್ಜಿ ಬಂದ್ರೆ ನಾನೇ ಹೇಳ್ತೀನಿ ಕಣ, ಸುಮ್ಕಿರು. ನಿನ್ಗೇನು ಬೈಸಲ್ಲು, ನೀನೇನು ಬೇಜಾರು ಮಾಡ್ಕೊಬೇಡ ಕಣ, ಸುಮ್ಕಿರು. ಬೇಕಾದ್ರೆ ಶಂಕರಜ್ಜ ಬೇಜಾರು ಮಾಡ್ಕೊಬೇಡ, ಒಂದ್ರಿಟ್ಟು ಟೀ ತಗೊಂಬಂದ್ರಿ. ಟೀ ಅಲ್ಲ, ಫ್ಲಾಸ್ಕಲ್ ಐತಲ್ಲ, ಟೀ ಕೊಟ್ಬಿಡು. ಟೀ ಕುಡ್ದು ಕೆಲಸ ಶುರು ಮಾಡ್ಕೊಳ್ತೀವಿ ನಾವು. ಅಜ್ಜಿ ಬಂದಾಗ ನೀನು ಅಜ್ಜಿ ಕೂತ್ಕೊಂಡು ತಿಂಡಿ ಮಾಡ್ಕೊಳ್ಳಿರಂತೆ. ಏನು ಸಿರುಲ್ಲ ಹುಡುಗರ ನೀವು. ತಡಿರಪ್ಪ ಅತ್ಲಾಗ ತಗೊಂಬರ್ತೀನಿ. ಗೌಡ್ರೆ, ರಂಗಜ್ಜ ತಡಿಯಲ್ಲ, ಇಲ್ಲೇ ಟೀ ಐತೆ, ತಡಿ ಫ್ಲಾಸ್ಕಲ್ ಐತೆ ತಗೊಂಬರ್ತೀನಿ. ಕುಡಿಯುವಂತೆ ತಡಿಯಪ್ಪ. ಅತ್ಲಾಗ ಈ ಹುಡುಗರು
ಒಂದೊಂದ್ ಎರಡಲ್ಲ ಅಯ್ಯ ಅನ್ಸೋದು ಅತ್ಲಾಗಿ. ಲೇ ಪಾಪ ನಿಮ್ಮ ಅಜ್ಜಿ ಬಂದಂಗ ನೀನೇ ಹೇಳ್ಬೇಕಳ್ಳಲೇ. ಹ್ಞೂ ತಗೊಳ್ರಪ್ಪ, ಟೀನಾದ್ರೂ ಕುಡೀರಿ, ಇನ್ನೇನು ಮಾಡಕ್ಕಾಗುತ್ತೆ ಅತ್ಲಾಗಿ. ಹ್ಞೂ ಟೀ ಏನಾದ್ರೂ ಹಾರ್ಕಂಡ್ ತಣ್ಣಗೇನಾರ ಆಗೈತೇನ್ರಿ ಗೌಡ್ರೆ? ಹ್ಞೂ ಗೌಡ್ರೆ, ಬೆಳಿಗ್ಗೆ ಬೇರೆ ನಾನು ಇಲ್ಲಿ ಬರ್ಬೇಕಾದ್ರೆ ನೆನೆ ತಗೊಂಬಂದಿದ್ದು. ಇನ್ನೇನು ಇವ್ರು ಬರ್ತಾರಲ್ಲ, ಬರ್ದ ತಕ್ಷಣ ನೆನೆ ಟೀ ಕೊಡೋಣ ಅಂತ ನಾನು ತಗೊಂಬಂದಿದ್ದೆ ಗೌಡ್ರೆ. ತಣ್ಣಗೇನಾರ ಆಗೈತೇನ್ರಿ ಗೌಡ್ರೆ? ಇಲ್ಲ ಕಳ್ಳ ಶಂಕರಜ್ಜ, ಏನು ತಣಗೇನಾಗಿಲ್ಲ, ಎಲ್ಲ ಕರೆಕ್ಟ್ ಆಗೈತೆ. ನೀನ್ ಸುಮ್ನಿರಪ್ಪ, ನೀನ್ ತಾಳ್ಮೆಯಿಂದ ನಿನ್ಕಳಪ್ಪ ಅತ್ಲಾಗಿ. ಹುಡುಗಲ್ಲ, ತಿಂಡಿ ತಿಂದಿಲ್ಲ ಅನ್ಸುತ್ತೆ. ನಾವಿನ್ನೇನು ಎಲ್ಲ ತಿಂಡಿ ತಿಂದಿದ್ದೀವಿ. ಹುಡುಗಪ್ಪ, ಅಜ್ಜಿ ತಿಂಡಿ ತಗೊಂಬಂದ ತಕ್ಷಣ ಕೂತ್ಕೊಂಡ್ಬಿಟ್ಟು ತಿಂಡಿ ತಿನ್ ಹೋಗು. ಕಳ್ಳಲೇ ಶಂಕರಜ್ಜ, ನಿನ್ಗೂ ವಯಸ್ಸಾಯ್ತು ಕಣು, ಒಂದ್ರಿಟ್ಟು ಆರೋಗ್ಯದ ಕಡೆ ಗಮನನಾರು ಕೊಡು. ಬರೀ ಕೆಲಸ ಅಂತ ಕೆಲಸ ಮಾಡ್ತಿರ್ಬೇಡ ಕಣಲೇ. ಲೇ ಶಂಕರಜ್ಜ, ಆರೋಗ್ಯದ ಕಡೆ ಗಮನ ಕೊಡು. ಹ್ಞೂ ಕಣ್ರಿ ಗೌಡ್ರೆ, ಗಮನ ಕೊಡ್ತೀನಿ ಗೌಡ್ರೆ. ಇನ್ನೊಂದೇನಂದ್ರೆ ನನಗೆ ಇದೊಂದು ಮನೆ ಒಂದು ಕಟ್ಟಿಸ್ಬಿಟ್ರೆ ಅತ್ಲಾಗಿ, ಚೆನ್ನಾಗಿರೋ ಒಂದು ಮನೆ ಕಟ್ಟಿಸ್ಬಿಟ್ರೆ ಅತ್ಲಾಗಿ ನನಗೂ ಒಂದ್ರಿಟ್ಟು ನೆಮ್ಮದಿ ಕಣ್ರಿ ಗೌಡ್ರೆ ಅತ್ಲಾಗಿ. ಅದಕ್ಕೆ ಆಗದ್ ಕಣ್ ಹೇಳಲೇ ಶಂಕರಜ್ಜ, ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡ ನೀನು. ಆರಾಮಾಗಿರೋ, ಆರೋಗ್ಯದ ಕಡೆ ಗಮನ ಕೊಡ್ಕೊಂಡು. ಗೌಡ್ರೆ ಗೊತ್ತಾಯ್ತು ನಡ್ರಿ, ಇನ್ನೇನು ಹೋಗೋಣ ನಾವು. ಟೀ ಕುಡ್ದು ಅಪ್ಪನ್ನ. ಅದ್ ಯಾಕೆ ಹಿಂಗ ಆತರ ಮಾಡ್ತೀಯ ಏನೋ ಕಳ್ಳ ರಂಗಜ್ಜ, ನನ್ಗಂತೂ ಗೊತ್ತಿಲ್ಲ ಅತ್ಲಾಗಿ. ಒಂದ್ರಿಟ್ಟು ಸುಮ್ಮಕ್ ತ್ಯಾಪಕ್ ನಿನ್ಕಳ್ಳ ಹೋಗುವಂತೆ. ಅಯ್ಯ 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 ಅಯ್ಯ, ಇಲ್ಲಿ ಬಂದ್ರೆ ಆತರ ಮಾಡ್ತಾನಪ್ಪ, ಹೋಗ್ಬೇಕು ಅಂತ. ಸಮಾಧಾನದಿಂದ ಇರೋ.